So today we shall try to understand how to record the transaction in simple or single column cash book. ಎಸ್ಟರ್ಡೇ ನಿನ್ನೆ ನಾವು ನೋಡಿದ್ವಿ ಏನಂತೇಳಿ ನಮ್ಮ ಸಿಲೆಬಸ್ ಪ್ರಕಾರ ಕ್ಯಾಶ್ ಬುಕ್ ಒಳಗೆ 3 ಪ್ರಕಾರಗಳನ್ನು ಹಚ್ಚಿದ್ದಾರೆ. ಒಂದನೇದು ಸಿಂಪಲ್ ಅಥವಾ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್, ಎರಡನೇದು ಡಬಲ್ ಕಾಲಮ್ ಕ್ಯಾಶ್ ಬುಕ್, ಆಮೇಲೆ ಮತ್ತೊಂದು ಪೆಟಿ ಕ್ಯಾಶ್ ಬುಕ್. ಈ 3 ಪ್ರಕಾರದ ಕ್ಯಾಶ್ ಬುಕ್ ಮೇಲೆ ಪ್ರಶ್ನೆಗಳು ಬರ್ತಾವೆ. ಓಕೆ, ಸೊ ಪೆಟಿ ಕ್ಯಾಶ್ ಬುಕ್ ಮೇಲೆ 6 ಮಾರ್ಕಿನ ಕಂಪಲ್ಸರಿ ಕ್ವಶನ್ನು, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಮೇಲೆ 12 ಮಾರ್ಕಿನ ಕಂಪಲ್ಸರಿ ಕ್ವಶನ್ನು, ಇನ್ನು ಸಿಂಪಲ್ ಕ್ಯಾಶ್ ಬುಕ್ ಮೇಲೆ ಒಂದು ಪ್ರಾಕ್ಟಿಕಲ್ ಕ್ವಶನ್ ಬರ್ತೈತಿ. ಆದರೆ ಸಿಂಪಲ್ ಕ್ಯಾಶ್ ಬುಕ್ಕನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಬಿಡಿಸ್ಲಿಕ್ಕೆ ಈಸಿ ಆಗ್ತಿತ್ತು. ಸೊ ಅದಕ್ಕಾಗಿ ನಾನಿಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಾಬ್ಲಮ್ಸ್ಗಳನ್ನು ಬಿಡಿಸ್ತೀನಿ. ಓಕೆ, ಈಗ ನಾವು ಕ್ವಶನ್ ಬ್ಯಾಂಕ್ನಲ್ಲಿ ಕೊಟ್ಟಿರುವಂಥ ಫಸ್ಟ್ ಕ್ವಶನ್ ಇತ್ತಲ್ಲ ಅದನ್ನು ಬಿಡಿಸ್ತಾ ಇದ್ದೀವಿ. ಸೊ ಇದು ಫಾರ್ಮೆಟ್ ನಾನು ಇನ್ನು ಹೇಳಿದ್ದೆ ನಿಮಗೆ, ಕ್ಯಾಶ್ ಬುಕ್ ಫಾರ್ಮೆಟ್ ಯಾವ ಥರ ಇರ್ತಾವೆ ಅಂಥೇಳಿ. ಸೊ ಇದು ಒಂದು ಸಬ್ಸಿಡರಿ ಬುಕ್ ಆದರೂ ಸಹ, ಇದು ಒಂದು ಜರ್ನಲ್, ಸ್ಪೆಷಲ್ ಜರ್ನಲ್ ಆದರೂ ಸಹ ಫಾರ್ಮೆಟ್ ಮಾತ್ರ ಅಕೌಂಟ್ ಥರ ಆಯ್ತು ನೋಡಿರಿ. ಸೊ ಅಕೌಂಟ್ ಟೈಪ್ ಒಳಗೆ ನಾವಿನ್ನು ಹಿಂದಿನ ಚಾಪ್ಟರ್ ಒಳಗೆ ಲೆಜರ್ ಅಕೌಂಟ್ಸನ್ನು ಕಲ್ತ್ವೆಲ್ಲ ಪೋಸ್ಟಿಂಗ್ ಮಾಡೋ ಸಲುವಾಗಿ. ಸೊ ಅಲ್ಲಿ ನಾವು ನೋಡಿದ್ವಿ ಅಕೌಂಟ್ಸು ಟಿ ಫಾರ್ಮ್ದಲ್ಲಿ ಇರ್ತಾವಂತಲ್ಲ. ಸೊ ನಾವು ಈ 2 ಲೈನ್ ಹಿಡ್ಕೊಂಡ್ವಿ ಅಂತಂದರೆ ಇದಕ್ಕೆ ಟಿ ಟೈಪ್ ಅಥವಾ ಟಿ ಫಾರ್ಮ್ ಅಕೌಂಟ್ಸ್ ಅಂತ ಕರಿತೀವಿ. ಅಂದರೆ ನಾವೇನು ಮಾಡ್ತೀರಪ್ಪ ಅಂದರೆ ಇದನ್ನು 2 ಸೆಕ್ಷನ್ಗಳನ್ನಾಗಿ ಡಿವೈಡ್ ಮಾಡ್ತೀವಿ. ರೈಟ್ ಹ್ಯಾಂಡ್ ಸೈಡಿಗೆ ನಾವು ಕ್ರೆಡಿಟ್ ಸೈಡ್ ಅಂತ ಕರಿತೀವಿ, ಲೆಫ್ಟ್ ಹ್ಯಾಂಡ್ ಸೈಡಿಗೆ ನಾವು ಡೆಬಿಟ್ ಸೈಡ್ ಅಂತ ಕರಿತೀವಿ. ಸೊ ಅದಕ್ಕಾಗಿ ಡೆಬಿಟ್ಟು ಮತ್ತು ಈ ಕಡೆ ಕ್ರೆಡಿಟ್ಟು ಅಂತ ಬರ್ಕೋಬೇಕು. ಆಮೇಲೆ ಇಲ್ಲಿ ಕ್ಯಾಶ್ ಅಕೌಂಟ್ ಅಂತ ಬರೀಬಾರ್ದು, ಕ್ಯಾಶ್ ಬುಕ್ ಅಂತ ಬರೀಬೇಕು. ಓಕೆ, ಸೊ ಹೆಡ್ಡಿಂಗ್ ಮಾತ್ರ ಕ್ಯಾಶ್ ಬುಕ್ ಅಂತ ಬರೀಬೇಕು. ಫಾರ್ಮೆಟ್ ಏನಿತ್ತಲ್ಲ ಅದನ್ನು ಅಕೌಂಟ್ ಥರ ನಾವು ತೆಗಿಬೇಕು. ಓಕೆ, ಆಮೇಲೆ ನಾವು ಅಕೌಂಟ್ ಒಳಗೆ ನೋಡಿದ್ವಿ ಲೆಫ್ಟ್ ಸೈಡ್ ಒಂದು ಡೇಟ್ ಕಾಲಮು, ಪರ್ಟಿಕ್ಯುಲರ್ಸ್ ಕಾಲಮು, ಲೆಜರ್ ಫೋಲಿಯೋ ಮತ್ತು ಅಮೌಂಟ್ ಇರ್ತಿದ್ವಿ. ಸೊ ಇಲ್ಲಿ ನಾವು ಪರ್ಟಿಕ್ಯುಲರ್ಸ್ ಬದಲಾಗಿ ರೆಸಿಪ್ಟ್ಸ್ ಅಂತ ಬರ್ತೀವಿ, ಸ್ವೀಕೃತಿ ಅಂತೇಳಿ. ಅಂದರೆ ದುಡ್ಡು ಬಂದಿದ್ದು, ಸಂಸ್ಥೆ ಒಳಗೆ ದುಡ್ಡು ಬಂದಿದ್ದನ್ನು ರಿಸಿಪ್ಟ್ ಸೈಡ್ ತೋರಿಸ್ತೀವಿ. ಆಮೇಲೆ ಇಲ್ಲಿ ಪರ್ಟಿಕ್ಯುಲರ್ಸ್ ಬದಲಾಗಿ ಕ್ರೆಡಿಟ್ ಸೈಡ್ ಪೇಮೆಂಟ್ಸ್ ಅಂತ ಬರ್ತೀವಿ. ನಾವು ಇಲ್ಲಿ ಏನು ತೋರಿಸ್ತೀರಪ್ಪ ಅಂತಂದರೆ ನಾವು ಬೇರೆಯವರಿಗೆ ದುಡ್ಡನ್ನು ಪಾವತಿ ಮಾಡಿದರೆ ಅಥವಾ ದುಡ್ಡು ಸಂಸ್ಥೆಯಿಂದ ಹೊರಗಡೆ ಹೋದರೆ ಅದನ್ನು ನಾವು ಪೇಮೆಂಟ್ ಸೈಡ್ ಬರಿತೀವಿ. ಓಕೆ, ಸೊ ಡೇಟಿನ ಪ್ರಕಾರ ಇಲ್ಲಿಯೂ ಸಹ ನಾವು ರೆಕಾರ್ಡ್ ಮಾಡ್ತೀವಿ. ಈಗ ನಿಮಗೆ ಆ್ಯಕ್ಚುಲಿ ಇದು ಏನಪ್ಪ ಅಂತಂದರೆ ಪ್ರಾಕ್ಟೀಸ್ ಒಳಗೆ ಬೇರೆ ರೀತಿಯಲ್ಲಿ ಇರ್ಬೋದು, ಆದರೆ ಇಲ್ಲಿ ನಿಮಗೆ ಜಸ್ಟ್ ಟ್ರೈನ್ ಮಾಡೋ ಸಲುವಾಗಿ ಕೆಲವೊಂದು ಸ್ಯಾಂಪಲ್ ಏನು ಮಾಡಿರ್ತಾರೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಪ್ರತಿದಿನ ನೂರಾರು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರ್ತಾವೆ. ಆದರೆ ನಿಮ್ಗೇನು ಮಾಡ್ತಾರೆ, ಒಂದು ದಿನಕ್ಕೆ ಒಂದು ಡೇಟಿಗೆ ಒಂದೇ ಟ್ರಾನ್ಸಾಕ್ಷನನ್ನು ಕೊಟ್ಟಿರ್ತಾರೆ. ಅಂದರೆ ಮಿಕ್ಸಪ್ ಆಗಬಾರ್ದು, ಕನ್ಫ್ಯೂಷನ್ ಆಗಬಾರ್ದು ಅಂತ. ಸೊ ಈ ಕ್ವಶನ್ ಒಳಗೆ ನೋಡಿರಿ, ಫಸ್ಟ್ ಕ್ವಶನ್ ಏನಂತ ಬರ್ದಾನ, ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್. ನೋಡಿರಿ, ಸಿಂಗಲ್ ಕಾಲಮ್ ಯಾಕೆ ಸರ್, ಕಾಲಮ್ ಎಷ್ಟು ಅದಾವಲ್ಲ ಅಂತ ಹೇಳ್ಬೋದು ನೀವು. 1 2 3 4 5 6 7 8. ಸೊ ಇದಕ್ಕೆ ನಾವು ಕಾಲಮ್ ಅಂತ ಕರಿತೀವಿ ಅದಲ್ಲ. ಸೊ ಇದಕ್ಕೆ ನಾವು ರೋ ಅಂತ ಕರಿತೀವಿ. ಕಾಲಮ್ 8 ಅದಾವು, ಸಿಂಗಲ್ ಕಾಲಮ್ ಅಂತ ಹೇಳಾಗ್ತಿರಲ್ಲ ಅಂಥೇಳಿ ಇಟ್ ರೆಫರ್ಸ್ ಟು ದಿ ಕಾಲಮ್ ಆಫ್ ದಿ ಅಮೌಂಟ್. ಅಮೌಂಟ್ ಕಾಲಮ್ ಒಂದೇ ಐತಿ. ಯಾಕೆ ಸರ್ 2 ಅದಾವ ಅಂತ ಹೇಳ್ಬೋದು. 1 ಆನ್ ಈಚ್ ಸೈಡ್, ಡೆಬಿಟ್ ಸೈಡ್ ಅಥವಾ ರಿಸಿಪ್ಟ್ ಸೈಡ್ 1 ಅಮೌಂಟ್ ಕಾಲಮ್, ಆಮೇಲೆ ಪೇಮೆಂಟ್ ಸೈಡ್ 1 ಅಮೌಂಟ್ ಕಾಲಮ್. ಸೊ ಅದಕ್ಕಾಗಿ ಇದಕ್ಕೆ ನಾವೇನು ಕರಿತೀವಿ, ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂತ ಕರಿತೀವಿ ಅಥವಾ ಸಿಂಪಲ್ ಕ್ಯಾಶ್ ಬುಕ್ ಅಂತ ಕರಿತೀವಿ. ಸೊ ಇದನ್ನು ಯಾರು ಯೂಸ್ ಮಾಡ್ತಾರಂತ ನಾನು ಹೇಳಿದ್ದೆ, ಸಣ್ಣ ವ್ಯಾಪಾರಿಗಳು, ಸಣ್ಣ ವ್ಯವಹಾರಿ ಸಂಸ್ಥೆಗಳು. ಯಾಕಂದರೆ ಅವರು ಸಾಮಾನ್ಯವಾಗಿ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳನ್ನು ಕ್ಯಾಶ್ ರೂಪದಲ್ಲಿ ಮಾಡ್ತಾರೆ. ಸೊ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಯೂಸ್ ಮಾಡ್ತಾರೆ. ಅವರು ಚೆಕ್ಕಿನ ಮೂಲಕ ವ್ಯವಹಾರ ಮಾಡೋದು ಭಾಳ ಕಡಿಮೆ, ಇವಾಗ ಇಷ್ಟ ಮಾಡ್ತಾರೆ. ಸೊ ಹೀಗಾಗಿ ಅವರು ಸಿಂಗಲ್ ಕಾಲಮ್ ಅಥವಾ ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಯೂಸ್ ಮಾಡ್ತಾರೆ. ಇನ್ನು ಯಾರು ಬ್ಯಾಂಕಿನ ಮೂಲಕ ವ್ಯವಹಾರ ಮಾಡ್ತಾರೆ, ಕೆಲವೊಂದು ಸಂಸ್ಥೆಗಳು ಇರ್ತಾವೆ, ಅವರು ಒಟ್ಟು ಕ್ಯಾಶ್ ವ್ಯವಹಾರ ಮಾಡೋದೇ ಇಲ್ಲ, $1 ಇದ್ದರೂ ಬ್ಯಾಂಕಿನ ಮೂಲಕನ. ಸೊ ಅವರು ಸಹ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಯೂಸ್ ಮಾಡ್ತಾರೆ. ಆದರೆ ಅವ್ರದ್ದು ಕ್ಯಾಶ್ ಕಾಲಮ್ ಇರೋದಿಲ್ಲ, ಬ್ಯಾಂಕ್ ಕಾಲಮ್ ಇರ್ತದೆ. ಇನ್ನು ಕೆಲವೊಂದು ವ್ಯವಹಾರಿ ಸಂಸ್ಥೆಗಳು ಸಣ್ಣ ಪುಟ್ಟ
ಲೇವಾದೇವಿಗಳನ್ನು ಕ್ಯಾಶ್ ರೂಪದಲ್ಲಿ ಮಾಡ್ತಾರೆ, ದೊಡ್ಡ ಲೇವಾದೇವಿಗಳನ್ನು ಬ್ಯಾಂಕಿನ ರೂಪದಲ್ಲಿ ಮಾಡ್ತಾರೆ. ಸೊ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಯೂಸ್ ಮಾಡ್ತಾರೆ. ಅಂದರೆ ಅಲ್ಲಿ ಎರಡೆರಡು ಕಾಲಮ್ ಇರ್ತಾವೆ, ಒಂದು ಕ್ಯಾಶ್ ಬರೆಯೋ ಸಲುವಾಗಿ, ಮತ್ತೊಂದು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಬರೆಯೋ ಸಲುವಾಗಿ. ಈ ಕಡೆ ಎರಡು, ಆ ಕಡೆ ಎರಡು ಇರ್ತಾವೆ. ಸೊ ಅದಕ್ಕೆ ನಾವು ಡಬಲ್ ಕಾಲಮ್ ಅಥವಾ 2 ಕಾಲಮ್ ಕ್ಯಾಶ್ ಬುಕ್ ಅಂತ ಕರಿತೀವಿ. ಓಕೆ, ಇನ್ನು ಪೆಟ್ಟಿ ಕ್ಯಾಶ್ ಬುಕ್ ಅದು ಬಂದಾಗ ನಾನು ಹೇಳ್ತೀನಿ. ಓಕೆ, ಈಗ ಸದ್ಯ ನಾವು ಸಿಂಪಲ್ ಕಾಲಮ್ ಕ್ಯಾಶ್ ಬುಕ್ ನೋಡ್ತಾ ಇದ್ದೀವಿ. ಕ್ವಶನ್ ನೋಡ್ರಿ ಏನು ಹೇಳ್ತಾ ಇದ್ದಾನೆ. ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಇನ್ ಎ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಫಾರ್ ದಿ ಮಂತ್ ಆಫ್, ಯಾವುದೈತ್ರಪ್ಪ ಮಂತು, ಮಾರ್ಚ್ 2017. ಆದರೆ ಕೆಳಗಡೆ ಯಾವ್ದಾದ, ಡಿಸೆಂಬರ್ ಅದ. ಸೊ ಅದಕ್ಕಾಗಿ ಅದನ್ನ ಮಾರ್ಚ್ ಕಟ್ ಹಾಕಿ ಡಿಸೆಂಬರ್ ಮಾಡ್ಕೊಡಿ. ಅದು ಮಾರ್ಚ್ ಕಟ್ ಹಾಕಿ ಡಿಸೆಂಬರ್ 2017 ಆ್ಯಂಡ್ ಬ್ಯಾಲೆನ್ಸ್ ದ ಸೇಮ್. ಪ್ರಿಂಟಿಂಗ್ ಮಿಸ್ಟೇಕ್ ಆಗಿತ್ತು, ಅದನ್ನು ಸರಿಪಡಿಸ್ಕೊಡ್ರಿ. ಆಯ್ತ್ರೆ. ಫಸ್ಟು 2000 ವರ್ಷ ಯಾವುದು, 2017, 2017. ತಿಂಗಳ ಯಾವುದು, ಡಿಸೆಂಬರ್. ಫಸ್ಟ್ ಡೇಟ್ ಯಾವುದು ನೋಡ್ರಿ, 1ನೇ ತಾರೀಕು. ಸೊ ಏನು ಹೇಳ್ತಾ ಇದ್ದಾನೆ, ಕ್ಯಾಶ್ ಇನ್ ಹ್ಯಾಂಡ್ ₹24,000. ಅಂದರೆ ನಮ್ಮ ಕೈಯಲ್ಲಿ 24,000 ರೂಪಾಯಿ ಇತ್ತು. ಯಾವಾಗ, ಡಿಸೆಂಬರ್ 1ನೇ ತಾರೀಕಿಗೆ. ಸಾಮಾನ್ಯವಾಗಿ ತಿಂಗಳಿಗೆ ಒಮ್ಮೆ ಈ ಕ್ಯಾಶ್ ಅಕೌಂಟನ್ನು ಅಥವಾ ಕ್ಯಾಶ್ ಬುಕ್ಕನ್ನು ಬ್ಯಾಲೆನ್ಸಿಂಗ್ ಮಾಡ್ತಾರೆ. ಪ್ರತಿ ತಿಂಗಳ ಎಂಡಿಗೆ ಅದನ್ನು ಬ್ಯಾಲೆನ್ಸಿಂಗ್ ಮಾಡಿ ಮತ್ತು ಮುಂದಿನ ತಿಂಗಳ ವಿತ್ ಓಪನಿಂಗ್ ಬ್ಯಾಲೆನ್ಸ್ ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಥರ ಇಲ್ಲಿ ನವಂಬರ್ ತಿಂಗಳ ಒಳಗೆ ನಾವು ಕ್ಯಾಶ್ ಬುಕ್ಕನ್ನು ಬ್ಯಾಲೆನ್ಸಿಂಗ್ ಮಾಡಿದ್ವಿ. ಆವಾಗ ಎಷ್ಟು ಬ್ಯಾಲೆನ್ಸ್ ಬಂತು, ಅದಕ್ಕೆ ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ನವಂಬರ್ ತಿಂಗಳದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್. ಅದೇ ಏನಾಗ್ತೈತ್ರಪ್ಪ ಅಂದರೆ ಡಿಸೆಂಬರ್ ತಿಂಗಳದ್ದು ಓಪನಿಂಗ್ ಬ್ಯಾಲೆನ್ಸ್ ಆಗ್ತದೆ. ಡಿಸೆಂಬರ್ ತಿಂಗಳದ್ದು ಓಪನಿಂಗ್ ಬ್ಯಾಲೆನ್ಸ್, ಅದಕ್ಕೆ ನಾವೇನು ಕರಿತೀವಿ, ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕರಿತೀವಿ, ಅಥವಾ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಕ್ಯಾಶ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ಟಾನ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ ಇಟ್ ಈಸ್ ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದಿ ಕ್ಯಾಶ್ ಎಟ್ ದಿ ಬಿಗಿನಿಂಗ್ ಆಫ್ ದಿ ಡಿಸೆಂಬರ್ ಮಂತ್. ಡಿಸೆಂಬರ್ ತಿಂಗಳ ಪ್ರಾರಂಭ ಆಗುವಾಗ 1ನೇ ತಾರೀಕಿಗೆ ನಮ್ಮ ಕಡೆ ಎಷ್ಟಿತ್ತು ಅಂತ ಹೇಳ್ತಾನೆ, 24,000 ರೂಪಾಯಿ ಇತ್ತು. ನಾನು ನಿಮಗೆ ಹಿಂದಿನ ಚಾಪ್ಟರ್ ಒಳಗೆ ಹೇಳಿದ್ದೆ, ಯಾವಾಗಲೂ ಓಪನಿಂಗ್ ಬ್ಯಾಲೆನ್ಸ್ ಇತ್ತು ಅಂತಂದರೆ ಲೆಜರ್ ಅಕೌಂಟ್ ಒಳಗೆ ತೋರಿಸುವಾಗ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಥವಾ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರಿತೀವಿ ಅಂಥೇಳಿ. ಸೊ ಅದಕ್ಕಾಗಿ ನಾವು ಇಲ್ಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕು. ಇನ್ನು ಯಾವ ಕಡೆ ಬರೀಬೇಕು, ರಿಸಿಪ್ಟ್ ಸೈಡ್ ಬರೀಬೇಕು ಅಥವಾ ಪೇಮೆಂಟ್ ಸೈಡ್ ಬರೀಬೇಕು? ನಾನು ನಿಮ್ಗೆ ಹೇಳಿದ್ದೆ ಮತ್ತೊಂದು ಲಾಜಿಕ್, ಕ್ಯಾಶ್ ಅಂದರೆ ಅಸೆಟ್ಟು, ಅಸೆಟ್ ಅಂದರೆ ಯಾವಾಗಲೂ ಅದರ ಬ್ಯಾಲೆನ್ಸು ಡೆಬಿಟ್ ಸೈಡ್ ಇರ್ತೈತಿ, ಹೌದಲ್ಲ? ಸೊ ಅದಕ್ಕಾಗಿ ನಾವು ಡೆಬಿಟ್ ಸೈಡು ಅಥವಾ ರೆಸಿಪ್ಟ್ ಸೈಡ್ ಬರಿತೀವಿ. ಡೇಟ್ ಬರಿಬೇಕು, ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ₹24,000. ನೆಕ್ಸ್ಟ್ 4ನೇ ತಾರೀಕಿಗೆ ಕ್ಯಾಶ್ ರಿಸೀವ್ಡ್ ಫ್ರಾಮ್ ವಿಷ್ಣು ಕಡೆಯಿಂದ ಕ್ಯಾಶ್ ಸ್ವೀಕಾರ ಮಾಡಿದ್ವಿ, ರಿಸೀವ್ ಮಾಡಿದ್ವಿ. ಹಂಗಾರೆ ಯಾವ ಕಡೆ ತೋರಿಸ್ಬೇಕ್ರಪ್ಪ, ರಿಸಿಪ್ಟ್ ಸೈಡ್, ಹೌದಲ್ಲ? ಸೊ ಹಾಗಾದ್ರೆ ಡಿಸೆಂಬರ್ 4ನೇ ತಾರೀಕಿಗೆ ಕ್ಯಾಶ್ ರಿಸೀವ್ ಮಾಡಿದ್ವಿ. ಯಾರ ಕಡೆಯಿಂದ, ವಿಷ್ಣು ಕಡೆಯಿಂದ. ನೋಡಿ ಜರ್ನಲ್ ಎಂಟ್ರಿನ ಆಗ್ತೈತಿ, ರೂಲ್ಸಿನ ಅವಶ್ಯಕತೆ ಇಲ್ಲ. ಬರೀ ರಿಸಿಪ್ಟ್ ಬಂದಿದ್ದ ದುಡ್ಡನ್ನು, ರಿಸಿಪ್ಟ್ ಸೈಡು ಹೋಗಿದ್ದ ದುಡ್ಡನ್ನು ಪೇಮೆಂಟ್ ಸೈಡ್ ಬರೆದ್ರೂ ಸಾಕು. ಆದರೂ ನಮಗೂ ರೂಲ್ಸ್, ನಾವು ಬೀಯಿಂಗ್ ಎ ಕಾಮರ್ಸ್ ಸ್ಟೂಡೆಂಟ್ ನಾವು ರೂಲನ್ನು ಅಪ್ಲೈ ಮಾಡಬೇಕು. ವೆನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ದ ವಿಷ್ಣು, ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ಕ್ಯಾಶ್ ಅಕೌಂಟ್ ಡೆಬಿಟ್ ಮಾಡಬೇಕು. ಅಥವಾ ಕ್ಯಾಶ್ ಈಸ್ ದ ಅಸೆಟ್. ಅಸೆಟ್ ರೂಲ್ ಏನಿದೆ, ಡೆಬಿಟ್ ಇನ್ಕ್ರೀಸ್ ಇನ್ ದ ಅಸೆಟ್, ಕ್ರೆಡಿಟ್ ಡಿಕ್ರೀಸ್ ಇನ್ ದ ಅಸೆಟ್. ಇಲ್ಲಿ ಕ್ಯಾಶ್ ಇನ್ಕ್ರೀಸ್ ಆಯಿತು, ನಮ್ಮ ಕಡೆ 24,000 ರೂಪಾಯಿ ಇತ್ತು, ಮತ್ತು ಇವತ್ತು ವಿಷ್ಣು ಕಡೆಯಿಂದ 6,000 ರೂಪಾಯಿ ತೊಗೊಂಡ್ವಿ ಅಂದರೆ ನಮಗೆ ಕ್ಯಾಶ್ ಇನ್ಕ್ರೀಸ್ ಆಯಿತು. ಸೊ ಅದಕ್ಕೆ ಈ ಕ್ಯಾಶ್ ಅಕೌಂಟನ್ನು ಡೆಬಿಟ್ ಮಾಡಬೇಕು. ಇದು ಅಕೌಂಟು ಹೌದು, ಇದು ಕ್ಯಾಶ್ ಬುಕ್ಕು ಹೌದು ಅಂತ ನಾನು ಹೇಳಿದ್ದಲ್ಲ. ಸೊ ಹಂಗಾರೆ ಕ್ಯಾಶ್ ಅಕೌಂಟನ್ನು ನಾವು ಡೆಬಿಟ್ ಮಾಡಬೇಕು. ಸೊ ಅದಕ್ಕಾಗಿ ನಾವು ಡೆಬಿಟ್ ಸೈಡ್ ಅದನ್ನು ರೆಕಾರ್ಡ್ ಮಾಡ್ತೀವಿ. ಕೊಟ್ಟೋರು ಯಾರು, ವಿಷ್ಣು ಪರ್ಸನಲ್ ಅಕೌಂಟ್ ಒಳಗೆ ಬರ್ತಾನೆ. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಸೊ ಇಲ್ಲಿ ವಿಷ್ಣು ಗಿವರ್ ಆಗ್ತಾನೆ, ವಿಷ್ಣು ಅಕೌಂಟನ್ನು ಕ್ರೆಡಿಟ್ ಮಾಡಬೇಕು. ಸೊ ಅದಕ್ಕಾಗಿ ಜನರಲ್ ಎಂಟ್ರಿ ಏನಾಗ್ತೈತಿ, ಕ್ಯಾಶ್ ಅಕೌಂಟ್ ಡೆಟರ್ ಟು ವಿಷ್ಣು ಅಕೌಂಟ್. ಆದರೆ ನಾವು ಇಲ್ಲಿ ಕ್ಯಾಶ್ ಅಕೌಂಟ್ ಬರ್ದಿಲ್ಲ, ನೆನಪಿಟ್ಕೋಬೇಕಾ, ನಾವು ಏನು ಬರ್ತೀವಿ, ಕ್ಯಾಶ್ ಬುಕ್ ಅಂತ ಬರ್ತೀವಿ. ಹಂಗಾರೆ ದುಡ್ಡು ಬಂದಿದ್ದನ್ನು ಡೆಬಿಟ್ ಸೈಡ್. ಸೊ ಏನು ಬರಿತೀರಪ್ಪ, ಡೆಬಿಟ್ ಸೈಡ್ ಟು ಏನು, ಕ್ಯಾಶ್, ವಿಷ್ಣು ಯಾವ ಅಕೌಂಟ್ ಕ್ರೆಡಿಟ್ ಆಗ್ತೈತಲ್ಲ ಆ ಅಕೌಂಟಿನ ಹೆಸರನ್ನು ಬರಬೇಕು, ಟು ವಿಷ್ಣು. ಈಗ ಒಂದು ಹೊಸ ಸಿಸ್ಟಮ್ ಪ್ರಕಾರ ಇದು ಟು ಮತ್ತು ಬಾಯ್ ಬರಿತಾ ಇಲ್ಲ, ಆದರೂ ನಾನು ಬರಿತಾ ಇದ್ದೇನೆ. ಯಾಕಂದರೆ ಮಕ್ಕಳಿಗೆ ಕನ್ಫ್ಯೂಷನ್ ಆಗ್ತೈತಿ, ಅದು ರೂಢಿ ಇರಲಿ ಅಂತೇಳಿ ನಾನು ಬರೀತೀನಿ. ಬರೆದ್ರು ನಡೀತೈತಿ, ಬರೆದಿಲ್ರು ನಡೀತೈತಿ, ಟು ಮತ್ತು ಬಾಯ್. ಓಕೆ, ಆದರೂ ನಾನು ಬರಿತಾ ಇದ್ದೀನಿ. ಓಕೆ, ಯಾಕಂದರೆ ಜರ್ನಲ್ ಎಂಟ್ರಿ ಒಳಗೆ ಬರೀತಾರೆ ಕಂಪಲ್ಸರಿಯಾಗಿ, ಮಾಡರ್ನ್ ಸಿಸ್ಟಮ್ ಒಳಗೆ. ಲೆಜರ್ ಒಳಗೆ ಬರೆಯೋದಿಲ್ಲ,
ಕನ್ಫ್ಯೂಷನ್ ಆಗ್ತಿತ್ತು ಮಕ್ಕಳಿಗೆ. ಹಂಗಾರೆ ಜರ್ನಲ್ ಒಳಗೆ ಬರಿತಾ ಇದೀವಿ ಅಂದರೆ ಇಲ್ಲಿ ಯಾಕೆ ಬರಿಬಾರ್ದು? ಸೊ ಅದಕ್ಕಾಗಿ ನಾನು ನಿಮ್ಗೆ ಈಸಿ ಆಗಲಿ ಅಂತೇಳಿ ನಾನು ಟು ಮತ್ತು ಬಾಯ್ ಬರಿತಾ ಇದ್ದೀನಿ. ಓಕೆ, ಸೊ ಹಂಗಾರೆ ಬ್ಯಾಲೆನ್ಸ್ ಬ್ರಾಟ್ ಡೌನ್ 24,000 ಟು ವಿಷ್ಣು 6,000 rupees. 6,000 ಹತ್ರ. ದೆನ್ ನೆಕ್ಸ್ಟ್ 8ನೇ ಪರ್ಚೇಸ್ಡ್ ಗೂಡ್ಸ್ ಫ್ರಾಮ್ ವಿಷ್ಣು ಫಾರ್ ಕ್ಯಾಶ್ 4,000. ಪರ್ಚೇಸ್ಡ್ ಗೂಡ್ಸ್ ಫ್ರಾಮ್ ವಿಷ್ಣು ಫಾರ್ ಕ್ಯಾಶ್ ₹4,000. ಹಾಗಾದ್ರೆ ಈ ಒಂದು ಟ್ರಾನ್ಸಾಕ್ಷನ್ ಒಳಗೆ ಯಾವ್ಯಾವ ಅಕೌಂಟ್ ಬರ್ತಾವೆ ಹೇಳಿ ನೋಡೋಣ. ವಿಷ್ಣು ಅಕೌಂಟ್ ಬರ್ತೈತೆ, ಪರ್ಚೇಸ್ ಅಕೌಂಟ್, ಕ್ಯಾಶ್ ಅಕೌಂಟ್. ವಿಷ್ಣು ಅಕೌಂಟ್ ಬರೋದಿಲ್ಲ. ನಾ ಹೇಳಿದ್ದೆ ಹೌದಲ್ಲ, ಯಾವಾಗ ರೋಕಡಿ ಟ್ರಾನ್ಸಾಕ್ಷನ್ ನಡೀತಾವ ಆವಾಗ ನಾವು ಯಾವ ವ್ಯಕ್ತಿಯ ಜೊತೆಗೆ ರೋಕಡಿ ವ್ಯವಹಾರವನ್ನು ಮಾಡಿರ್ತೀವಿ ಅವನ ಖಾತೆ ತೆರೆಯುವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಾವು ದುಡ್ಡು ಕೊಟ್ಟು ಸರಕುಗಳನ್ನು ಖರೀದಿ ಮಾಡಿವಿ, ಸುಮ್ಮನೆ ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೆ ವಿಷ್ಣು ಅಂತ ಹೆಸರು ಕೊಟ್ಟ. ನಮ್ಗೆ ವಿಷ್ಣು ಅವಶ್ಯಕತೆ ಇಲ್ಲ, ದುಡ್ಡು ಕೊಟ್ಬಿಟ್ವಿ. ಆಮೇಲೆ ಸರಕುಗಳನ್ನು ಖರೀದಿ ಮಾಡಿದ್ವಿ ಅಂದರೆ ನಮ್ಮದು ಒಂದು ಏನು ಸಂಬಂಧನೇ ಇಲ್ಲ. ಸೊ ಹೀಗಾಗಿ ವಿಷ್ಣು ಅಕೌಂಟ್ ಬರೋದಿಲ್ಲ. ಅಂದರೆ ಯಾವುದು ಬಂತು? ಕ್ಯಾಶ್ ಮತ್ತು ಪರ್ಚೇಸಸ್. ಕ್ಯಾಶ್ ಹೋತು ಅಥವಾ ಬಂತು? ಹೋತು. ಹಂಗಾರೆ ಯಾವ ಕಡೆ ತೋರಿಸ್ಬೇಕು? ಪೇಮೆಂಟ್ ಸೈಡ್. ತಾರೀಖು ಬರೀರಿ 2017 ಡಿಸೆಂಬರ್ ಎಷ್ಟು ನೋಡ್ರಿ? 8. ಬಾಯ್ ಏನಂತ ಬರೀಬೇಕು? ಪರ್ಚೇಸಸ್. ಇರಕ್ಕೆ ಹೋತು ದುಡ್ಡು, ಅದನ್ನು ಬರೆಯೋದು. ದುಡ್ಡು ಹೋತು ಖರೆ, ಪೇಮೆಂಟ್ ಮಾಡಿದ್ವಿ. ಯಾಕೆ ಪೇಮೆಂಟ್ ಮಾಡಿದ್ವಿ? ಬಿಕಾಸ್ ಆಫ್ ದಿ ಪರ್ಚೇಸಸ್. ಜರ್ನಲ್ ಎಂಟ್ರಿನೂ ಏನಾಗ್ತೈತಿ? ಪರ್ಚೇಸಸ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಅಂತ ಹೇಳಾಗ್ತದೆ. ಹೌದಾ? ಸೊ ಅಮೌಂಟ್ ಎಷ್ಟಪ್ಪ? 4,000. ದ ನೆಕ್ಸ್ಟ್ ಏನ್ರಿ? ಪೇಡ್ ಇನ್ಶೂರೆನ್ಸ್ ₹2,000. ವಿಮಾ ಕಂತು ₹2,000 ಪೇಮೆಂಟ್ ಮಾಡಿದ್ವಿ. ಯಾವ ಕಡೆ ತೋರಿಸ್ರಿ? ಪೇಮೆಂಟ್ ಸೈಡ್ ತೋರಿಸ್ಬೇಕು. ತಾರೀಖು ಹೇಳ್ರಿ? 10. ಬಾಯ್